ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವತ್ತು ಪಾದಯಾತ್ರೆದು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೋಲೂರಿಂದ ಕುಣಿಗಲ್ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಮುಂದೆ ಇರೋವಂಥ ಪ್ಲೇಸ್ಗೆ ಅಪ್ಪ ಅಮ್ಮ ರೀಚ್ ಆಗ್ತಾರೆ. ಅದೇ ಹಾಲ್ಟಿಂಗ್ ಪ್ಲೇಸು. ಹೋದ ಸಲಿನೂ ಅಲ್ಲೇ, ಈ ಸಲಿನೂ ಅಲ್ಲೇ, ಪ್ರತಿ ವರ್ಷವೂ ಅಲ್ಲೇ ಹಾಲ್ಟ್ ಆಗ್ತಿದ್ದಿದ್ದು. ವಿಡಿಯೋನ ಕೊನೆ ತನಕ ನೋಡಿ ಅಲ್ಲಿನ ಕ್ಲಿಪ್ಸ್ ಎಲ್ಲನೂ ಸಹ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಈ ವರ್ಷ ಹೋಗಿಲ್ಲ, ಬಟ್ ಆದರೂ ನನ್ನ ಹತ್ರ ಇರೋ ಲಾಸ್ಟ್ ಟೈಮು ನಾನು ವಿಡಿಯೋ ತೊಗೊಂಡಿರೋದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಮಧ್ಯಕ್ಕೆ. ಯಾಕಪ್ಪ ನಾನು ಲಾಸ್ಟ್ ಟೈಮ್ದು ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಈ ಸಲ ಅಪ್ಪ ಅಮ್ಮ ಅಷ್ಟೇ ಹೋಗಿದ್ದಿದ್ದು. ಮತ್ತು ಅವರು ಏನು ಮಾಡಿದರು ಅಂತಂದರೆ, ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾವು ಸ್ಲಿಪ್ಪರ್ ಅಂಗಡಿಗೆ ಹೋಗಿದ್ದು ಅದರದ್ದೆಲ್ಲ ವೀಡಿಯೋನ ಹಾಕಿದ್ದೆ. ಬಟ್ ಅವರಲ್ಲಿ ಸ್ಲಿಪ್ಪರ್ನ ತೊಗೊಂಡಿರಲಿಲ್ಲ. ಹಾಗೆ ಅವರು ಏನು ಮಾಡಿದ್ರು ಅಂದರೆ, ಸೋಲೂರಿಂದ ಕುಣಿಗಲ್ ತನಕನೂ ಬರೀ ಕಾಲಲ್ಲೇ ನಡೆದ್ರು. ಬರೀ ಕಾಲಿನಲ್ಲಿ ನಡೆದಿರೋದ್ರಿಂದ ಇದು ಫಸ್ಟ್ ಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಮೈಕೈ ನೋವು, ಕಾಲು ನೋವೆಲ್ಲ ಇರುತ್ತೆ. ಬರೀ ಕಾಲಲ್ಲಿ ನಡೆದಿರೋದ್ರಿಂದ ಇನ್ನೂ ಜಾಸ್ತಿನೇ ನೋವು, ಪೇಯ್ನ್ ಇತ್ತೇನೋ. ಹಾಗಾಗಿ ಅವರೇನು ವಿಡಿಯೋ ಮಾಡಿ ಕಳಿಸಿರಲಿಲ್ಲ. ಹಾಗಾಗಿ ನನ್ನ ಲಾಸ್ಟ್ ಇಯರ್ದು ನಾನು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮಮ್ಮ ನಮ್ಮಪ್ಪ ಪಾಪ ಬರೀ ಕಾಲಲ್ಲೇ ನಡೀತಿದ್ದಾರೆ. ತಂದೆ ತಾಯಿ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದು ಹೇಳ್ಕೊಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೋಗ್ತಾರೆ ಅಂತಂದರೆ, ನನಗೆ ನನ್ನ ತಂದೆ ತಾಯಿ ಸಿಕ್ಕಿರೋದು ಪುಣ್ಯ ಅಂತಲೇ ಹೇಳ್ಬೋದು. ಊಟ ತಿಂಡಿಗೆ ಏನೂ ತೊಂದರೆ ಇರಲಿಲ್ಲ ಪಾದಯಾತ್ರೆಗೆ ಹೋದಾಗ. ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಆಗಿರ್ಬೋದು, ದಾರಿ ಉದ್ದಕ್ಕೂ ಕಲ್ಲಂಗಡಿ ಹಣ್ಣು, ನೀರು, ಜ್ಯೂಸು ಅದೆಲ್ಲ ಸಿಗುತ್ತೆ. ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಯಾಕಂತಂದರೆ ಈ ಸಲ ಒಂದು ಪಾದಯಾತ್ರೆ ಮಿಸ್ ಮಾಡಿಕೊಂಡೆ ಅನ್ನೋದು, ಹಾಗೆ ಇನ್ನೊಂದು ಸಲ ನಾನು ಅಷ್ಟು ತಿಂಡಿಗಳನ್ನೆಲ್ಲ ಮಿಸ್ ಮಾಡಿಕೊಂಡೆ ಅಂತ ಅನ್ನೋದು. ಯಾಕಂತಂದರೆ ಇವಾಗ ನಾವು ಮನೆ ಹತ್ರ ಇದ್ದಾಗ ಆ ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾ ಅಂದರೆ ಹೋಗ್ಬೇಕಿತ್ತು, ತಿನ್ನಬೇಕಿತ್ತು ಅನಿಸುತ್ತೆ. ಅಲ್ಲಿಗೆ ಹೋದಾಗ ಅದು ತಿನ್ಬೇಕಾದ್ರೆ ಅಯ್ಯೋ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ ಹೇಳಬೇಕು ಅಂತಂದರೆ ಅಂದರೆ ತುಂಬಾ ಮಿಸ್ ಮಾಡಿಕೊಂಡೆ ಪಾದಯಾತ್ರೆನ. ಅದೊಂದು ಬೆಸ್ಟ್ ಮೆಮೊರಿನೇ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಲಾಸ್ಟ್ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು ಪಾದಯಾತ್ರೆ. ಯಾಕಂತಂದರೆ ಅಪ್ಪ ಅಮ್ಮನ್ನ ನಾನು ಎಲ್ಲರನ್ನೂ ಮುಂದೆ ಬಿಟ್ಬಿಟ್ಟು ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗಾಗಿ ಅಪ್ಪ ಬೈಯೋರು, ಫೋನ್ ಬಿಟ್ಬಿಟ್ಟು ನಡಿ, ದೇವಸ್ಥಾನಕ್ಕೆ ಬಂದಿರೋದು ದೇವ್ರ ಧ್ಯಾನ ಮಾಡ್ಕೊ ಅಂತ. ಈ ವರ್ಷ ಅವರಿಬ್ಬರೇ ನಡೀತಾ ಇದ್ದಾರೆ. ನಾನು ಇದ್ದಿದ್ದರೆ ತುಂಬ ರೇಗಿಸ್ಕೊಂಡು, ಕಾಮಿಡಿ ಮಾಡಿಕೊಂಡು, ಫೋನಲ್ಲಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೋ ಒಂಥರ. ಈ ಸಲ ಎಲ್ಲರೂ ಇದ್ದಾರೆ, ಬಟ್ ಅವರವರು ಜೊತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು. ಲಾಸ್ಟ್ ಟೈಮು ನಾವು 3 ಜನ ಲಕ್ಷ್ಮಿ ಇದ್ದೋ. ಯಾರನ್ನಾದ್ರೂ ಒಬ್ಬರು ಲಕ್ಷ್ಮಿ ಅಂದರೆ ನಾವಿಬ್ಬರು ತಿರುಗ್ತಾಯಿದ್ದೋ, ಇಲ್ಲ 3 ಜನನೂ ತಿರುಗ್ತಾಯಿದ್ದೋ, ಈ ಥರ ಇತ್ತು. ಈ ಸಲ ನಾವಿಬ್ಬರು ಲಕ್ಷ್ಮೀರು ಹೋಗಿಲ್ಲ, ಒಂದೇ ಲಕ್ಷ್ಮಿ ಹೋಗಿರೋದು. ಅಮ್ಮ ಅವರು ಎಲ್ಲ ತುಂಬ ಮುಂಚೆಯಿಂದನೂ ತುಂಬ ಕ್ಲೋಸು. ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಹೋದ ವರ್ಷ ನಾನಿದ್ದೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಲೇಟಾಗಿತ್ತು. ಯಾಕಂತಂದರೆ ನಾನು ಫಸ್ಟ್ ಟೈಮು, ಹಾಗೆ ಪಾಪುನೂ ಸ್ವಲ್ಪ ದೂರ ನಡೆಸ್ಕೊಂಡು ಹೋದೋ, ನಮ್ಮ ಮನೆಯವ್ರನ್ನೂ ಸ್ವಲ್ಪ ನಡೆಸ್ಕೊಂಬಂದ್ವಲ್ಲ, ಹಾಗಾಗಿ ಹೋದ ಸಲ ಲೇಟಾಗಿತ್ತು. ಈ ಸಲ ಬೇಗನೆ ಹೋಗಿದ್ದಾರೆ ಕುಣಿಗಲ್ಗೆ. ಆದರೆ ಸ್ಲಿಪ್ಪರ್ ತೊಗೊಳೋದ್ರಿಂದ ಅಷ್ಟು ಬೇಗ ಎಲ್ಲೂ ಅಂಗಡಿ ತೆಗ್ದಿಲ್ಲ ಅಂತ ತುಂಬಾ ಲೇಟ್ ಮಾಡ್ಕೊಂಡು ಹೋದ್ರು ಅಂತ ಅನಿಸುತ್ತೆ. ಪಾಪ ಅವ್ರು ಸಾಕಾಗಿದ್ದರು. ಹಾಗಾಗಿ ನಾನು ಮಧ್ಯದಲ್ಲಿ ಫೋನ್ ಮಾಡಿ ಏನೂ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಅವರೇ ಫ್ರೀ ಆದಾಗ ಎಲ್ಲನೂ ಕೂತ್ಕೊಂಡಾಗ ಫೋನ್ ಮಾಡೋರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಯಸ್ಸಾಗಿರೋ ತಾತ ಆಗಿರ್ಬೋದು, ಅಜ್ಜಿದಿರಾಗಿರ್ಬೋದು, ಎಷ್ಟು ಬೇಗನೆ ಓಡ್ತಾ ಇದ್ದಾರೆ ಅಂತ. ಪಾಪ ಅವರು ಓಡ್ತಾ ಇಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ. ನಾನು ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ ಆ ರೀತಿ. ಹಾಗೆ ವಿಡಿಯೋ ತುಂಬ ಲೆಂತಿ ಆದರೆ ಯಾರೂ ನೋಡಲ್ಲ ಅಂತ ಅಂದ್ಬಿಟ್ಟು ವಿಡಿಯೋನ ಶಾರ್ಟ್ ಮಾಡಿದ್ದೀನಿ ಈ ಸಲ ನೋಡಿ ಅರ್ಥ ಆಗ್ತಿರೋ ಪ್ಲೇಸು ಇದೇನೆ. ಲಾಸ್ಟ್ ಟೈಮು ಇದೇನೆ. ಈ ಸಲ ಏನಾದರೂ ಸಮಥಿಂಗ್ ಚೇಂಜ್ ಆಗಿರ್ಬೋದು. ಹೋದ ಸಲ ಅಂತಂದರೆ ನಾವು ಹೋದ ತಕ್ಷಣ ನವೀನವರು ಜ್ಯೂಸ್ ಎಲ್ಲ ತೊಗೊಂಬಂದು ಕೊಟ್ಟರು. ಜಾನು ಹೋಗಿ ನಮ್ಮಪ್ಪನ ಮುದ್ದಾಡ್ತಿದ್ಲು. ಯಾಕಂತಂದರೆ ಅವಳು ಸ್ವಲ್ಪ ದೂರ ನಡೆಸ್ಬಿಟ್ಟು ನಾವು ಟಿಫನ್ ಟೈಮಲ್ಲಿ ಟೆಂಪೋ ಗತ್ತಿಸ್ಬಿಡ್ತಿದ್ದೋ. ಮತ್ತು ಹೋಗೋ ಹೊತ್ತಿಗೆ ಭಟ್ರ ಅಂಕಲ್ ನೀವು ನೋಡ್ತಾ ಇರ್ಬೋದು, ಈ ರೀತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಿರೋರು. ಈ ಸಲ ಅಂದರೆ ಎಲ್ಲ ಮಿಸ್ ಅಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಬಿಟ್ಟೆ. ಹಾಗೆ ಅವರು ಅಷ್ಟೇ, ಇವ್ರ ಮನೆಗೆ ಹೋದಾಗ ಅವರು ಅಷ್ಟೇ ಜಾನನ ಕೇಳಿದ್ರಂತೆ, ಯಾಕೆ ಬಂದಿಲ್ಲ ಈ ಸಲ, ಕರ್ಕೊಂಬರ್ಬೇಕಿತ್ತು ಅಂತ ಅಂದ್ಬಿಟ್ಟು. ಈ ಸಲ ಎಲ್ಲೇ ಹೋದರೂ ಹಾಲ್ಟಿಂಗ್ ಪ್ಲೇಸಲ್ಲಿ ಎಲ್ಲರೂ ಜಾನದ ಕೇಳ್ತಾರೆ. ಯಾಕಂತಂದರೆ ಅವಳು ಸಣ್ಣ ಮಗು ಇದ್ಲು. ಹೋದ ಸಲ ಹೋದಾಗ ಎಲ್ಲರನ್ನೂ ಮಾತಲ್ಲೇ ಅಟ್ರಾಕ್ಷನ್ ಮಾಡಿಬಿಟ್ಟಿರ್ತಿದ್ಲು. ಈ ವರ್ಷ ಹೋಗಿರುವಲ್ಲ ಕೇಳ್ತಾ ಇರ್ತಾರೆ. ಹಾಗೆ ಅಪ್ಪಗೆ ಹೇಳಿದ್ದೆ ನಾನು ಈ ರೀತಿ ಎಲ್ಲ ವೀಡಿಯೋ ಮಾಡಿ ಕಳಿಸಿ ಅಂತ ಅಂದ್ಬಿಟ್ಟು. ಪಾಪ ಅವ್ರು ಫುಲ್ಲು ಸಾಕಾಗಿರೋ ಕಾರಣದಿಂದ ನಾನೇ ಕೇಳ್ದಲೇ ನಾನು ಹಳೆ ವೀಡಿಯೋ ಕ್ಲಿಪ್ಪಿಂಗೆಲ್ಲ ಆ್ಯಡ್ ಮಾಡಿ ವೀಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಮೇಯ್ನ್ ಟಾಪಿಕ್ ಬಿಟ್ಟು ಇನ್ನೆಲ್ಲನೂ ಹೇಳ್ಬಿಡ್ತೀನಿ. ಹಾಗಾಗಿ ಈ ಸಲ ಮತ್ತೆ ನಾವು ವೀಡಿಯೋನ ಆ್ಯಡ್ ಮಾಡಿ ಅಜ್ಜಿದಿರು ಜೋರಾಗಿ ಓಡ್ತಿದ್ರಲ್ಲ ಅವ್ರನ್ನ ನಿಧಾನಕ್ಕೆ ಓಡಿಸ್ಬಿಟ್ಟು ಮಾತಾಡೋಣ ಅಂತ ಅಂದ್ಬಿಟ್ಟು. ಯಾತ್ರೆಯಲ್ಲಿ ರೋಟೀನ್ ಯಾವ ರೀತಿ ಇರುತ್ತೆ ಅಂತಂದರೆ ಡೈಲಿ ಬೆಳಗಿನ ಜಾವ ಒಂದು 4 ಗಂಟೆ 5 ಗಂಟೆಯಲ್ಲಿ ಎದ್ದುಬಿಟ್ಟು 8 ಗಂಟೆ ತನಕನೂ ನಡೀತಾ ಇರ್ತಾರೆ. 8 ಗಂಟೆ ಕರೆಕ್ಟಾಗಿ 7:30 ಕರೆಕ್ಟಾಗಿಯೇ ಟಿಫನ್ ಬಂದುಬಿಡುತ್ತೆ. ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಹಾಲ್ಟಿಂಗ್ ಪ್ಲೇಸು ಇಂಥದ್ದು ಅಂತ ಹೇಳಿರ್ತಾರಲ್ಲ, ಅಲ್ಲಿಗೆ ಎಷ್ಟು ಬೇಗ ಹೋಗಿ ರೀಚ್ ಆಗ್ತೀವೋ ಅಷ್ಟು ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಊಟಕ್ಕೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ 2 ಗಂಟೆಗೆ. ಊಟ ಮಾಡಿ ಮತ್ತೆ ರೆಸ್ಟ್ ಮಾಡೋದು. ಮತ್ತೆ ಒಂದು 6ರಿಂದ 7 ಗಂಟೆವರೆಗೂ ದೇವ್ರ ಭಜನೆ ಮಾಡೋದು ಅವ್ರ ಮನೆಯಲ್ಲಿ. ಅದಾದಮೇಲೆ ಮತ್ತೆ ನೈಟು ಊಟ ಮಾಡಿ ಮತ್ತೆ ಮನಿಕೊಳ್ಳೋದು. ಮತ್ತೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ತನಕನೂ ಮನಿಕೊಳ್ಳೋದು. ಬಿಸಿಲಲ್ಲಿ ನಡೆಯೋದೇ ಆಗಲಿ ಅಥವಾ ಜಾಸ್ತಿ ಇಡೀ ದಿನ ನಡೆಯೋದೇ ಆಗಲಿ ಆ ಥರ ಏನಿರಲ್ಲ. ಭಜನೆ ಮಾಡೋದು. ಹೋಗ್ಬಿಟ್ಟ ಕೋವಿಡ್ ಬಂದಾಗ ಹೋಗ್ತಾ ಫುಲ್ಲಿಂಗ್ ಬೇಕಾಗುತ್ತೆ. ಆದರೆ ಆ ದೇವರ ದರ್ಶನ ಮಾಡ್ತೇನೆ, ನಾನು ವಾಪಸ್ ಬರ್ತಿಲ್ಲ. ಸಂಗೆಯನ್ನು ನಡೆಯಲ್ಲೇ ಇಲ್ಲವನೇ ಶಂಕರ, ಗಂಗಾಧಾರ ಎಂಬ ಹೆಸರು ಪಡೆದವನೇ ಶಂಕರ. ಓಂ ಶಿವಾಯ ಶಂಕರ, ಶಿವಾಯ ಶಂಕರ, ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ. ಮೂರು ಕಣ್ಣು ಧರಿಸಿದವನೇ ನಮ್ಮ ಶಿವ ಶಂಕರ, ಮುಕ್ಕಣ್ಣ ಎಂಬ ಹೆಸರು ಪಡೆದವನೇ ಶಂಕರ. ಓಂ ಶಿವಾಯ ಶಂಕರ, ಓಂ ಶಿವಾಯ ಶಂಕರ, ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಂಕರ. ಕಾಶಿಯಲ್ಲೇ ನೆಲೆಸಿರುವ ನಮ್ಮ ಶಿವ ಶಂಕರ, ವಿಶ್ವನಾಥ ಎಂಬ ಹೆಸರು ಪಡೆದವನೇ ಶಂಕರ. ಶಿವಾಯ ಓಂ ಶಿವಾಯ ಶಂಕರ. ರಾವಣನಿಗೆ ಆತ್ಮಲಿಂಗ ಕೊಟ್ಟವರೇ ಶಂಕರ, ಆತ್ಮಲಿಂಗ ಎಂಬ ಹೆಸರು ಪಡೆದವನೇ ಶಂಕರ. ಶಿವಾಯ ಶಂಕರ, ಶಿವಾಯ ಶಂಕರ, ಓಂ ಶಿವಾಯ. 15 ವರ್ಷದಿಂದನೂ ಪಾದಯಾತ್ರೆಗೆ ಹೋಗ್ತಿದ್ದಾರೆ. ಪ್ರತಿ ವರ್ಷವೂ ಮಿಸ್ ಮಾಡ್ದಲೇ ಮೇಯ್ನು ಗುರುಗಳಾಗಿರ್ಬೋದು, ಮತ್ತು ಹಾಗೆ ಒಂದು ವರ್ಷನೂ ಮಿಸ್ ಮಾಡ್ದಲೇ ಹೋಗ್ದಲೇ ಇರೋ ಪ್ರತಿಯೊಬ್ಬರೂ ಆಗಿರ್ಬೋದು, ಈ ಟೀಮ್ನ ತುಂಬ ಚೆನ್ನಾಗಿ ಕಟ್ಕೊಂಡು ಬರೋರ್ನೆಲ್ಲನೂ ಕರ್ಕೊಂಡೋಗಿ ಸೇಫಾಗಿ ದೇವಸ್ಥಾನದ ಹತ್ರ ಬಿಡ್ತಾರೆ. ಈ ರೀತಿ ಒಂದು ಒಗ್ಗಟ್ಟನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಮ ಪಾದಯಾತ್ರೆ ಬಗ್ಗೆ ಇಂಟ್ರೆಸ್ಟ್ ಇರೋರು ಯಾರಾನ ಇದ್ದರೆ ಅವ್ರುಗಳಿಗೆ ನೀವು ಶೇರ್ ಮಾಡಿ. ಬರೋಕ್ಕಾಗ್ದಿಲ್ಲ ಅನ್ನೋರ್ಗೂ ಶೇರ್ ಮಾಡಿ. ಪಾಪ ನೋಡಿನಾದರೂ ಖುಷಿ ಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.